ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಿಮ್ಮ ಅದೃಷ್ಟವನ್ನು ಬದಲಿಸುವ ಹಾಗೂ ನಿಮ್ಮ ಧೈರ್ಯ ಮತ್ತು ಸಾಹಸದ ಪ್ರತಿಕ್ರಿಯೆವಾಗಿರುವ ಮೇಷರಾಶಿಯ ಆತ್ಮೀಯ ಮಿತ್ರರೇ, 2026ರ ವರ್ಷದ ಮೊದಲ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಇಡೀ ವರ್ಷದ ಭವಿಷ್ಯವನ್ನು ನಿರ್ಧರಿಸುವ ಅಡಿಪಾಯದ ಟೈಮ್ ಅಂತ ಹೇಳ್ಬೋದು. ಈ ತಿಂಗಳಾಗಿದೆ. ಈ ತಿಂಗಳು ನಿಮಗೆ ಹೊಸ ಭರವಸೆ ಮತ್ತು ಹೊಸ ಶಕ್ತಿ ಹಾಗೂ ಅನಿರೀಕ್ಷಿತ ಧನ ಲಾಭವನ್ನು ತರುತ್ತಿದೆ. ಆದರೆ ಇದರ ಜೊತೆಯಲ್ಲಿ ನಿಮ್ಮ ಹಠ ಮತ್ತು ಕೋಪವೇ ನಿಮಗೆ ಮುಳುವಾಗುವ ಸಾಧ್ಯತೆ ಇದೆ. ಈ ತಿಂಗಳು ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆ ಆಗಲಿದೆ ಹಾಗೂ ನಿಮ್ಮ ರಾಶಿಯಾಧಿಪತಿ ಕುಜನ ಆಟವೇನು ಮತ್ತು ಈ ತಿಂಗಳು ನಿಮ್ಮನ್ನು ಹುಡುಕಿಕೊಂಡು ಬರುವ ಆ ಅದೃಷ್ಟಗಳು ಯಾರು ಮತ್ತು ಆ ವ್ಯಕ್ತಿ ಯಾರು, ಇದನ್ನೆಲ್ಲ ತಿಳಿಯೋಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ. ಮೇಷರಾಶಿಯ ಅಧಿಪತಿಯಾದ ಕುಜನು ಈ ತಿಂಗಳು ನಿಮಗೆ ಅದಮ್ಯ ಉತ್ಸಾಹವನ್ನು ತುಂಬಲಿದ್ದಾನೆ. ವಿಶೇಷವಾಗಿ ಜನವರಿ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು ನೀಡಲಿದೆ. ಇದು ನಿಮ್ಮ ಪಾಲಿಗೆ ಸುವರ್ಣ ಕಾಲ ಎಂದೇ ಹೇಳಬಹುದು. ಆದರೆ ಶನಿಯ ದೃಷ್ಟಿಯು ನಿಮ್ಮ ಖರ್ಚಿನ ಮೇಲೆ ಮತ್ತು ಆರೋಗ್ಯದ ಮೇಲೆ ಬೀಳಲಿದ್ದು, ಎಚ್ಚರ ತಪ್ಪಿದರೆ ಕಷ್ಟಕ್ಕೆ ಕಟ್ಟಿಟ್ಟ ಬುತ್ತಿ. ಹಾಗಾದರೆ ಬನ್ನಿ, ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ವಿವರವಾಗಿ ಮುಂದೆ ನೋಡ್ತಾ ಹೋಗೋಣ. ಜನವರಿ 2026 ಗ್ರಹಗಳ ಸಂಚಾರವನ್ನು ಗಮನಿಸೋಣ. ಈ ತಿಂಗಳು ಆಕಾಶದಲ್ಲಿ ಒಂದು ಅದ್ಭುತವಾದ ಗ್ರಹಗಳ ಸಮಾಗಮ ನಡೆಯಲಿದೆ. ಮುಖ್ಯವಾಗಿ ಜನವರಿ 12ರ ನಂತರ 2026ರಂದು ಶುಕ್ರ ಗ್ರಹವು ಮಕರ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಇದರ ಬೆನ್ನಲ್ಲೇ ಜನವರಿ 14ರಂದು ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ. ಇದನ್ನೇ ನಾವು ಅತ್ಯಂತ ಪವಿತ್ರವಾದ ಮಕರ ಸಂಕ್ರಾಂತಿ ಎಂದು ಆಚರಿಸುತ್ತೇವೆ. ಇದಾದ ನಂತರ ಜನವರಿ 15 ಅಥವಾ 16ರಂದು ಕುಜಗ್ರಹವು ಅಂದರೆ ಮಂಗಳನು ಮಕರ ರಾಶಿಗೆ ಬರುತ್ತಾನೆ ಮತ್ತು ಜನವರಿ 17ರಂದು ಬುಧನು ಕೂಡ ಮಕರ ರಾಶಿಯನ್ನು ಸೇರುತ್ತಾನೆ. ಅಂದರೆ ಈ ತಿಂಗಳ ಮಧ್ಯಭಾಗದಲ್ಲಿ ಮಕರ ರಾಶಿಯಲ್ಲಿ ಚತುರ್ಗ್ರಹ ಯೋಗ ಏರ್ಪಡುತ್ತಿದೆ. ಒಂದೇ ರಾಶಿಯಲ್ಲಿ 4 ಪ್ರಬಲ ಗ್ರಹಗಳು ಸೇರುತ್ತಿರುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಹಳ ದೊಡ್ಡ ಪರಿಣಾಮವನ್ನು ಬೀರುವ ವಿದ್ಯಮಾನವಾಗಿದೆ. ಈ ಬದಲಾವಣೆಗಳು ಮೇಷರಾಶಿಗೆ ಹೇಗೆ ಪ್ರಭಾವ ಬೀರಲಿದೆ ಎಂದು ವಿವರವಾಗಿ ಮುಂದೆ ನೋಡೋಣ. ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ವಿಚಾರ. ಸೂರ್ಯನು ನಿಮ್ಮ ಕರ್ಮಸ್ಥಾನವನ್ನು ಪ್ರಬಲಗೊಳಿಸುತ್ತಿರುವುದರಿಂದ ಉದ್ಯೋಗದಲ್ಲಿರುವವರಿಗೆ ಇದು ರಾಜಯೋಗದ ಸಮಯ. ಯಾರ್ಯಾರು ಕಳೆದ ವರ್ಷ ಕೆಲಸದಲ್ಲಿ ಅವಮಾನವನ್ನು ಎದುರಿಸಿದ್ದೀರೋ ಅಥವಾ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಮನ್ನಣೆ ಸಿಗುತ್ತಿಲ್ಲ ಎಂದು ಕೊರಗುತ್ತಿದ್ದೀರೋ ಅವರಿಗೆ ಈ ಜನವರಿಯ ತಿಂಗಳು ಅನಿರೀಕ್ಷಿತ ಯಶಸ್ಸನ್ನು ನೀಡಲಿದೆ. ಚತುರ್ಗ್ರಹ ಯೋಗವು ನಿಮ್ಮ 10ನೇ ಮನೆಯಲ್ಲಿ ನಡೆಯುತ್ತಿರುವುದರಿಂದ ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ನೇಮಕಾತಿಯ ಆದೇಶ ಕೈ ಸೇರುವ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸುತ್ತಿದೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಿಹಿ ಸುದ್ದಿಯನ್ನು ಕೇಳ್ತೀರಾ. ಜನವರಿ 20ರ ನಂತರ ಕೇಳಿ ಬರುವ ಈ ಸಿಹಿ ಸುದ್ದಿಯನ್ನು ನೀವು ಇಷ್ಟು ದಿನ ಇಂಟರ್ವ್ಯೂ ಅಟೆಂಡ್ ಮಾಡಿದರೂ ಫೇಲ್ ಆಗುತ್ತಿದ್ದರೂ ಆ ತಿಂಗಳು ಯಾರೋ ಒಬ್ಬ ಹಿರಿಯ ವ್ಯಕ್ತಿ ಅಥವಾ ಸ್ನೇಹಿತನ ಸಹಾಯದಿಂದ ನಿಮಗೆ ಗೌರವಯುತವಾದಂತಹ ಕೆಲಸ ಸಿಗಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಮತ್ತು ಉದ್ಯಮಿಗಳಿಗೆ ಇದು ಸುಗ್ಗಿ ಕಾಲ ಅಂತಲೇ ಹೇಳಬಹುದು. ನೀವು ಹಾಕಿದ ಬಂಡವಾಳಕ್ಕೆ ದುಪ್ಪಟ್ಟು ಲಾಭ ಬರುವಂತಹ ಯೋಗವಿದೆ. ವಿಶೇಷವಾಗಿ ಕಬ್ಬಿಣ, ಸಿಮೆಂಟ್, ರಿಯಲ್ ಎಸ್ಟೇಟ್ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಬಿಸ್ನೆಸ್ಸನ್ನು ಮಾಡುತ್ತಿರುವವರಿಗೆ, ಮೇಷರಾಶಿಯವರಿಗೆ ಕುಜ ಮತ್ತು ಸೂರ್ಯನ ಪ್ರಭಾವದಿಂದ ವ್ಯಾಪಾರದಲ್ಲಿ ಭಾರಿ ಏಳಿಗೆ ಕಂಡುಬರುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಹೊಸ ಅಗ್ರಿಮೆಂಟ್ ಕೂಡ ಆಗುವ ಸಾಧ್ಯತೆ ಇದೆ. 2026ರ ಆರಂಭವೇ ನಿಮಗೆ ಆರ್ಥಿಕವಾಗಿ ಭದ್ರ ಬುನಾದಿಯನ್ನು ಹಾಕಿಕೊಡಲಿದೆ.
ಹಾಗೆ ಕೃಷಿಕರಿಗೆ ಈ ತಿಂಗಳು ಬಹಳ ಪ್ರಬಲವಾಗಿದೆ. ನೀವು ಬೆಳೆದ ಬೆಳವಣಿಗೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವುದಲ್ಲದೆ ಕೃಷಿ ಭೂಮಿಗೆ ಸಂಬಂಧಿಸಿದಂತೆ ಇದ್ದ ವ್ಯಾಜ್ಯಗಳು ನಿಮ್ಮ ಪರವಾಗಿ ಬಗೆಹರಿಯಲಿವೆ. ಸಾಲದ ಬಾಧೆಯಿಂದ ಬಳಲುತ್ತಿದ್ದ ರೈತರಿಗೆ ಋಣಮುಕ್ತರಾಗುವ ದಾರಿಗಳು ಗೋಚರಿಸಲಿವೆ. ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ಮೇಷರಾಶಿಯವರ ಜೇಬು ತುಂಬಿರುತ್ತದೆ ಎಂದು ನಿಸ್ಸಂಶಯವಾಗಿ ಹೇಳಬಹುದು. ಗುರುಗ್ರಹದ ಅನುಗ್ರಹ ಮತ್ತು 10ನೇ ಮನೆಯಲ್ಲಿರುವ ಗ್ರಹಗಳ ಬಲದಿಂದ ಅನಿರೀಕ್ಷಿತ ದಾನಗಳನ್ನು ಯೋಗವಿದೆ. ನೀವು ಯಾರಿಗೂ ಕೊಟ್ಟು ಮರೆತು ಹೋಗಿದ್ದ ಸಾಲ ವಾಪಸ್ ಬರಬಹುದು. ಬಾಕಿ ಹಣ ಈ ತಿಂಗಳು ವಾಪಸ್ ಬರುವ ಸಾಧ್ಯತೆ ಹೆಚ್ಚಾಗಿ ಇದೆ. ಇನ್ನು ಕೋರ್ಟು ಕಚೇರಿ ವಿಚಾರಗಳಲ್ಲಿ ಆಸ್ತಿಪಾಸ್ತಿ ವ್ಯಾಜ್ಯಗಳಲ್ಲಿ ಸಿಲುಕಿಕೊಂಡಿದ್ದರೆ ಜನವರಿ ತಿಂಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಅಥವಾ ರಾಜ್ಯ ಸಂಧಾನದ ಮೂಲಕ ನಿಮಗೆ ಹಣ ಕೈ ಸೇರುವ ಯೋಗವಿದೆ ಅಂತಲೇ ಹೇಳ್ಬೋದು. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಇನ್ವೆಸ್ಟ್ಮೆಂಟ್ ಮೂಲಕವೂ ಸಣ್ಣ ಮಟ್ಟದ ಲಾಭವನ್ನು ನಿರೀಕ್ಷಿಸಬಹುದು. ಆದರೆ ಹೂಡಿಕೆ ಮಾಡುವಾಗ ದುರಾಸೆ ಪಡೆದ ಎಚ್ಚರಿಕೆ ವಹಿಸುವುದು ಅಗತ್ಯ. ಒಟ್ಟಾರೆಯಾಗಿ ಆರ್ಥಿಕವಾಗಿ ನೀವು ಸುಧಾರಿಸಿಕೊಳ್ಳುವ ತಿಂಗಳು ಇದಾಗಿದೆ ಅಂತ ಹೇಳ್ಬೋದು. ಈಗ ವೈಯಕ್ತಿಕ ಜೀವನದ ಬಗ್ಗೆ ನೋಡೋಣ. ಮಧ್ಯಮ ವಯಸ್ಕರಿಗೆ ಮತ್ತು ಗೃಹಿಣಿಯರಿಗೆ ಈ ತಿಂಗಳು ಮನಸ್ಸಿಗೆ ನೆಮ್ಮದಿ ತರುವಂತಹ ಘಟನೆಗಳು ನಡೆಯಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು, ಪೂಜೆ ಪುರಸ್ಕಾರಗಳು ನೆರವೇರಲಿದೆ. ಮದುವೆ ಆಗಿಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಈಗಾಗಲೇ ಮಾತುಕತೆ ನಡೆದು ಮುರಿದು ಬಿದ್ದ ಸಂಬಂಧಗಳು ಮತ್ತೆ ಜೋಡಣೆಯಾಗುವ ಕಾಲ ಇದಾಗಿದೆ. ಇನ್ನು ಸತಿಪತಿ ಸಂಬಂಧದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಜಿಗಿಡಗಳು ಪ್ರೀತಿಯಾಗಿ ಬದಲಾವಣೆಗೆ ತರಲಿದೆ. ಆದರೆ ಸೂರ್ಯ ಮತ್ತು ಮಂಗಳ ಒಂದೇ ರಾಶಿಯಲ್ಲಿ ಇರುವುದರಿಂದ ಕೆಲವೊಮ್ಮೆ ಕೋಪಕ್ಕೂ ಕೈಮೀರಿ ಹೋಗಬಹುದು. ಆದ್ದರಿಂದ ಸಂಗಾತಿಯ ಜೊತೆ ಮಾತನಾಡುವಾಗ ತಾಳ್ಮೆ ಮತ್ತು ಪ್ರೀತಿ ಇರುವುದು ಉತ್ತಮ. ವೈದ್ಯಕೀಯ ಚಿಕಿತ್ಸೆ ಫಲಕಾರಿಯಾಗುವ ಅಥವಾ ಸಂತಾನ ಲಾಭದ ಶುಭ ಸಮಾಚಾರ ಕೇಳುವ ಯೋಗವಿದೆ. ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪೋಷಕರಿಗೆ ಇದ್ದ ಆತಂಕ ದೂರವಾಗಲಿದೆ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಮತ್ತು ತಾಂತ್ರಿಕ ಶಿಕ್ಷಣ ಕಲಿಯುತ್ತಿರುವವರಿಗೆ ಈ ಗ್ರಹಗಳ ಸಂಯೋಜನೆ ಅದ್ಭುತವಾದ ಏಕಾಗ್ರತೆಯನ್ನು ನೀಡಲಿದ್ದಾರೆ. ವಿದೇಶ ವಿದ್ಯಾಭ್ಯಾಸ ಅಥವಾ ವಿದೇಶ ಪ್ರಯಾಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಹಾರುವ ವಿಮಾನ ಏರುವ ಯೋಗ ಕೂಡಿ ಬರಲಿದೆ. ಹಾಗೆ ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಯ ಭೇಟಿಯಾಗಲಿದೆ. ಇವರು ನಿಮ್ಮ ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ದೂರದ ಸಂಬಂಧಿ ದಾಯಾದಿಯಾಗಿರಬಹುದು. ಇವರಿಂದ ನಿಮಗೆ ಬಿಸ್ನೆಸ್ ಅಥವಾ ಕೆರಿಯರ್ನಲ್ಲಿ ಹೊಸ ದಾರಿ ಸಿಗಲಿದೆ. ಇವರ ಸಲಹೆಯನ್ನು ತಿರಸ್ಕರಿಸಬೇಡಿ. ಸ್ನೇಹಿತರೆ, ಇಷ್ಟೆಲ್ಲ ಸಕಾರಾತ್ಮಕ ಫಲಗಳಿದ್ದರೂ ನಾನು ಮೊದಲೇ ಹೇಳಿದಂತೆ ಜೀವನ ಅಂದ ಮೇಲೆ ಏಳು ಬೀಳು, ಕಷ್ಟ ಸುಖ ಸಹಜ. ನಾನು ಅತ್ಯಂತ ನೈಜತೆಯಿಂದ ನಿಮಗೆ ತಿಳಿಸುತ್ತಿರುವ ವಿಷಯ, ಈ ತಿಂಗಳ ಅಂತ್ಯದಲ್ಲಿ ಅಥವಾ ತಿಂಗಳ ಮಧ್ಯಭಾಗದಲ್ಲಿ ಒಂದು ಕಠಿಣ ಸವಾಲು ನಿಮಗೆ ಎದುರಾಗಲಿದೆ. ಅದೇನಪ್ಪ ಅಂದರೆ ನಿಮ್ಮದೇ ಕ್ಷೇತ್ರದಲ್ಲಿರುವ ಕೆಲವು ನಿಮ್ಮ ಹೇಳಿಕೆಯನ್ನು ಸಹಿಸದೆ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸಿರಬಹುದು. ಇದನ್ನು ಗುಪ್ತ ಶತ್ರುಗಳ ಕಾಟ ಅಂತ ಹೇಳ್ತಾರೆ. ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲೇ ಒಬ್ಬರು ನಿಮ್ಮ ಮುಖದ ಮುಂದೆ ನಗುತ್ತಾ ಬೆನ್ನ ಹಿಂದೆ ಚೂರಿಯನ್ನು ಹಾಕ್ತಾ ಇರ್ತಾರೆ ಮತ್ತು ಇಲ್ಲಸಲ್ಲದ ಅಪಪ್ರಚಾರವನ್ನು ಮಾಡುವ ಸಾಧ್ಯತೆ ಇದೆ. ಸೂರ್ಯ ಮತ್ತು ಮಂಗಳ ಮಕರ ರಾಶಿಯಲ್ಲಿ ಸೇರಿದಾಗ ಅಧಿಕಾರ ಸಿಗುತ್ತದೆ ನಿಜ, ಆದರೆ ಅದು ಅಹಂಕಾರವನ್ನು ತರಬಹುದು. ನಿಮ್ಮ ಮಾತಿನ ತೀಕ್ಷ್ಣತೆ ಹೆಚ್ಚಾಗಿ ಆಪ್ತರ ದೂರವಾಗುವಂತಹ ಪರಿಸ್ಥಿತಿ ತಂದೊಡ್ಡುತ್ತದೆ. ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬದಲಾಯಿಸಬಹುದು. ವಾಹನ ಚಾಲನೆ ಮಾಡುವಾಗ ಕೂಡ ಜನವರಿ 15ರಿಂದ ತುಂಬ ಹುಷಾರಾಗಿರುವುದು ಉತ್ತಮ. 25ರ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಹಾಗಾದರೆ ಈ ಸಮಸ್ಯೆಗಳಿಗೆ ಪರಿಹಾರವೇನು? ಇದಕ್ಕೆ ಭಯಪಡುವ ಅಗತ್ಯವಿಲ್ಲ. ಎಲ್ಲ ದೋಷಗಳಿಗೂ ನಿವಾರಿಸಿಕೊಳ್ಳುವ ಒಂದು ಚತುರ್ಗ್ರಹ ಯೋಗದ ಸಂಪೂರ್ಣ ಲಾಭ ಪಡೆಯಲು ಸರಳ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಬಹುದು. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪಾರಾಧನೆಯನ್ನು ಮಾಡಿ. ಸಾಧ್ಯವಾದರೆ ಬಡವರಿಗೆ ಮತ್ತು
ಅತಿಥಿಗರಿಗೆ ವಸ್ತ್ರಗಳು ಅಥವಾ ಆಹಾರವನ್ನು ದಾನವಾಗಿ ಮಾಡಿ. ಇದು ನಿಮ್ಮ ಮೇಲೆ ಕುಜದೋಷದ ಪ್ರಭಾವವನ್ನು ತಗ್ಗಿಸುತ್ತದೆ. ದಿನನಿತ್ಯ ಬೆಳಿಗ್ಗೆ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಜಪಿಸಿ. ಇದರಿಂದ ಸರ್ಕಾರಿ ಕೆಲಸಗಳಲ್ಲಿರುವ ಅಡೆತಡೆಗಳು ನಿವಾರಣೆಯಾಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ 2026 ಜನವರಿಯ ತಿಂಗಳು ಮೇಷರಾಶಿಯವರ ಪಾಲಿಗೆ ಕತ್ತಲೆಯಿಂದ ಬೆಳಕಿನೆಡೆಗೆ ಒಯ್ಯುವ ತಿಂಗಳಾಗಿದೆ. ಸಣ್ಣ ಪುಟ್ಟ ಅಡೆತಡೆಗಳು ಬಂದರೂ ಅಂತಿಮ ಜಯ ನಿಮ್ಮದೇ. ಆದರೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದೆ ಛಲ ಬಿಡದೆ ಒಳ್ಳೆಯ ರೀತಿಯಲ್ಲಿ ಹೋರಾಡುವ ಶಕ್ತಿ ನಿಮ್ಮದಾಗಿರಬೇಕು. ಮೇಷರಾಶಿಯವರೇ, 2026 ಜನವರಿ ತಿಂಗಳು ನಿಮಗೆ ಅತಿ ವೇಗವಾಗಿ ಓಡುವ ಕುದುರೆ ಇದ್ದಂತೆ. ಲಗಾಮು ನಿಮ್ಮ ಕೈಯಲ್ಲಿದ್ದರೆ ಗೆಲುವು ನಿಮ್ಮದೇ. ನಿಯಂತ್ರಣ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆಯನ್ನು ಸರಿಯಾಗಿ ಬಳಸಿದರೆ ಈ ತಿಂಗಳು ನಿಮ್ಮ ಜೀವನದ ಸುವರ್ಣ ಅಧ್ಯಾಯವಾಗಲಿದೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.